ವಿಡಿಯೋದಲ್ಲಿ ನಾವು ಸರಾಸರಿ ಜವ ಅಥವಾ ಆವ್ರೇಜ್ ಸ್ಪೀಡ್ ಅಂತ ಏನು ಕರಿತೀವಲ್ಲ ಅದ್ರ ಬಗ್ಗೆ, ಹಾಗೆ ಸರಾಸರಿ ವೇಗ ಅಂದರೆ ಆವ್ರೇಜ್ ವೆಲಾಸಿಟಿ ಅಂತ ಕರಿತೀವಲ್ಲ ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ನಾನೀಗ ನಿಮಗೆ ಒಂದು ಕತೆ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ನನ್ನ ಮನೆ. ನನಗೆ ಒಬ್ಬ ಆತ್ಮೀಯ ಸ್ನೇಹಿತ ಇದ್ದಾನೆ. ಅವನ ಹೆಸರು ಸತ್ರ ಅಂತ. ನನ್ನ ಮನೆಯಿಂದ ಅವನ ಮನೆ ಸುಮಾರು 2 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿದೆ. ನಾನು ಒಂದಿನ ಹೀಗೆ ಅವನಿಗೆ ಫೋನ್ ಮಾಡಿಬಿಟ್ಟು, ಏನಪ್ಪ ಫ್ರೀ ಇದೆಯಾ, ಇವತ್ತು ನಮ್ಮ ಮನೆಗೆ ಬರ್ಬೋದಾ ನೀನು ಅಂತ ಕರೆದಾಗ ಅವನು ಖಂಡಿತ ಬರ್ತೀನಿ, ಈಗಲೇ ಹೊರಡ್ತೀನಿ ಅಂತ ಫೋನ್ ಇಟ್ಟು ತನ್ನ ಬೈಕ್ನ ಹತ್ತಿ ನಮ್ಮ ಮನೆ ಕಡೆಗೆ ಬರಕ್ಕೆ ಹೊರಟ. ಆದರೆ ಅವನು ನನ್ನ ಮನೆ ಮುಂದೆ ನಿಲ್ಲಿಸ್ಲೇ ಇಲ್ಲ. ನಿಮಗೆ ಗೊತ್ತಾ, ಸತ್ರಾಗೆ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ. ಅದಕ್ಕಾಗಿ ಅವನೇನು ಮಾಡಿದ್ದಾನೆ ಅಂದರೆ, ಮೊದಲಿಗೆ ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬಿಟ್ಟು, ಅಂದರೆ ನಮ್ಮನೆಯಿಂದ ಐಸ್ ಕ್ರೀಮ್ ಅಂಗಡಿ ಸುಮಾರು 8 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಹಾಗಾಗಿ ಅವನು ಮೊದಲಿಗೆ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ನಂತರ ನಮ್ಮ ಮನೆಗೆ ಬಂದಿದ್ದಾನೆ. ನೀವಿಲ್ಲಿ ನೋಡೋದಾದ್ರೆ ಸತ್ರ ಅವನ ಮನೆಯಿಂದ ಐಸ್ ಕ್ರೀಮ್ ಅಂಗಡಿಗೆ ತಲುಪೋಕ್ಕೂ ಮುಂಚೆ ನಮ್ಮ ಮನೆ ಮುಖಾಂತರನೇ ಚಲಿಸಿದ್ದಾನೆ. ಅಂದರೆ 2 ಕಿಲೋಮೀಟರ್ ಮತ್ತೆ 8 ಕಿಲೋಮೀಟರ್ಗಳ ಅಂತರವನ್ನ ಅವನು 1 ಗಂಟೆಗಳ ಸಮಯದಲ್ಲಿ ತಲುಪಿದ್ದಾನೆ. ನಂತರ ಐಸ್ ಕ್ರೀಮ್ ಅಂಗಡಿಯಿಂದ 8 ಕಿಲೋಮೀಟರ್ಗಳು ನಮ್ಮ ಮನೆಗೆ ಬರುವಾಗ 2 ಗಂಟೆಗಳ ಸಮಯ ಆಗಿದೆ. ಅಂದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನು, 10 ಕಿಲೋಮೀಟರ್ ಮೊದಲಿಗೆ ಪ್ರಯಾಣಿಸೋಕೆ ಅವನು ತಗೊಂಡ ಸಮಯ 1 ಗಂಟೆ, ನಂತರ ಐಸ್ ಕ್ರೀಮ್ ಅಂಗಡಿಯಿಂದ ನಮ್ಮ ಮನೆಗೆ 8 ಕಿಲೋಮೀಟರ್ ಚಲಿಸೋದಕ್ಕೆ ಅವನು ತಗೊಂಡ ಸಮಯ ಮತ್ತೊಂದು ಗಂಟೆ, ಒಟ್ಟಾರೆ 2 ಗಂಟೆಗಳು. ಅರ್ಥ ಆಯ್ತಲ್ವಾ? ಇಲ್ಲಿ ನಮಗೊಂದು ಪ್ರಶ್ನೆ ಇದೆ. ಏನಪ್ಪಾ ಅಂದ್ರೆ, ನನ್ನ ಆತ್ಮೀಯ ಸತ್ರ ಅವನ ಮನೆಯಿಂದ ನನ್ನ ಮನೆ ತಲುಪೋದಕ್ಕೆ 18 ಕಿಲೋಮೀಟರ್ಗಳ ಪ್ರಯಾಣ ಮಾಡಿಕೊಂಡು 2 ಗಂಟೆ ಸಮಯಗಳನ್ನ ತಗೊಂಡು ಬಂದಿದ್ದಾನೆ. ಈಗ ಅವನು ಬಂದಿರುವಂತಹ ಜವ ಎಷ್ಟು ಅಂದರೆ ಅವನು ಯಾವ ಜವದಲ್ಲಿ ಬಂದಿದ್ದಾನೆ ಅಂತ ನಾವು ಕಂಡುಹಿಡಬೇಕು. ಜವ ಅಂದರೆ ಒಂದು ವಸ್ತುವು ಒಂದು ಪ್ರಮಾಣಿತ ಅವಧಿಯಲ್ಲಿ ಪ್ರಯಾಣಿಸುವ ದೂರ. ಅಂದರೆ ಇಲ್ಲೇ ನೀವು ನೋಡಿದ ಹಾಗೆ 2 ಗಂಟೆಗಳಲ್ಲಿ 18 ಕಿಲೋಮೀಟರ್ ಚಲಿಸಿದಾನೆ. ಹಾಗಾದ್ರೆ ಅವನ ಜವ ಎಷ್ಟು, ಅವನು ಪ್ರಯಾಣಿಸುತ್ತಿರುವ ಜವನ ನಾವಿಲ್ಲಿ ಕಂಡುಹಿಡಿಬೇಕು. ಮೊದಲಿಗೆ ನಾನು ಹೇಳ್ದೆ ಅಲ್ವಾ, ದೂರ 10 ಕಿಲೋಮೀಟರ್ ಪ್ಲಸ್ 8 ಕಿಲೋಮೀಟರ್ 18 ಕಿಲೋಮೀಟರ್, ನಂತರ ಕಾಲ 1 ಗಂಟೆ ಮತ್ತೆ ಮತ್ತೊಂದು ಗಂಟೆ 2 ಗಂಟೆಗಳು. ಇಲ್ಲಿ ನೋಡಿ, ನಾನು 18 ಕಿಲೋಮೀಟರ್ಗಳನ್ನು 2 ಗಂಟೆಗಳ ಸಮಯದಿಂದ ಭಾಗಾಕಾರ ಮಾಡಿದಾಗ ನನಗೆ ಜವದ ಮೊತ್ತ ಸಿಗುತ್ತೆ. ಹಾಗಾಗಿ ನಾನು ಜವದ ಸೂತ್ರ ಹೀಗೆ ಬರ್ಕೊಳ್ತಾ ಇದ್ದೀನಿ: ದೂರ ಡಿವೈಡೆಡ್ ಬೈ ಕಾಲ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಹಾಗೆ 18ರಿಂದ 2ನ್ನ ನಾವು ಭಾಗಾಕಾರ ಮಾಡಿದಾಗ ನಮಗೆ ಸಿಗತ್ತೆ 9 ಕಿಲೋಮೀಟರ್ ಪರ್ ಹಾರ್. ನೀವಿಲ್ಲಿ ಕೇಳ್ಬೋದು, ಏನಿದು ನೀವು ಹೇಳಿದ್ರಿ 10 ಕಿಲೋಮೀಟರ್ಗೆ 1 ಗಂಟೆ ತಗೊಳ್ತಾ ಇದ್ದಾನೆ, ನಂತರ 8 ಕಿಲೋಮೀಟರ್ಗೆ 1 ಗಂಟೆ ತಗೊಳ್ತಾ ಇದ್ದಾನೆ ಅಂತ. ಹಾಗಾದ್ರೆ ನೀವು ಹೇಳ್ತಿರೋ ಉತ್ತರದಲ್ಲಿ 9 ಕಿಲೋಮೀಟರ್ ತಗೊಂಡಿದ್ದಾನಲ್ಲ 1 ಗಂಟೆಯಲ್ಲಿ, ಹಾಗಾದ್ರೆ ಈ ಮೊತ್ತ ಬಂದಿರೋದು ಏನು ಅಂತ ನೀವು ಕೇಳಿದ್ರೆ ಅದನ್ನ ನಾವು ಸರಾಸರಿ ಜವ ಅಂತ ಕರಿತೀವಿ. ಮೊದಲಿಗೆ ಅವನು ತುಂಬಾ ಫಾಸ್ಟ್ ಆಗಿ ಚಲಿಸ್ತಾ ಇರೋದ್ರಿಂದ 10 ಕಿಲೋಮೀಟರ್ನ 1 ಗಂಟೆಯಲ್ಲಿ, ನಂತರ ಅವನು 8 ಕಿಲೋಮೀಟರ್ಗಳಲ್ಲಿ 1 ಗಂಟೆ ತಗೊಂಡಿದ್ದಾನೆ. ಹಾಗಾಗಿ ನಿಧಾನವಾಗಿ ಬಂದಿದ್ದಾನೆ. ಆದ್ರೆ ನಮಗಿಲ್ಲಿ ಕೇಳಿರೋದೇನು, ಒಟ್ಟಾರೆ 18 ಕಿಲೋಮೀಟರ್ಗಳಿಗೆ 2 ಗಂಟೆ ಸಮಯ ತಗೊಂಡಿದ್ದಾನೆ. ಒಟ್ಟಾರೆ ಜವ ಎಷ್ಟು ಅಂತ ಕೇಳಿದಾಗ ನಾವು 18 ಡಿವೈಡೆಡ್ ಬೈ 2 ಮಾಡಿದ್ದೀವಿ. ಇದನ್ನ ಇನ್ನೂ ನಿಮಗೆ ಸುಲಭವಾಗಿ ಅರ್ಥ ಮಾಡಿಸೋಕೆ ನಾನೊಂದು ಉದಾಹರಣೆ ತಗೊಳ್ತೀನಿ. ಅದೇ ಸತ್ರ ನಾನು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಅವನು 10 ಮಾರ್ಕ್ಸ್ ತಗೊಳ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ. ಹಾಗೆ ನಾನು 8 ಮಾರ್ಕ್ಸ್ ತಗೊಳ್ತಾ ಇದ್ದೀನಿ ನನ್ನ ಎಕ್ಸಾಮ್ನಲ್ಲಿ ಅಂತ ಅನ್ಕೊಳ್ಳಿ. ಯಾರಾದ್ರೂ ಬಂದು ನಮ್ಮ ಸರಾಸರಿ ಅಂಕಗಳು ಎಷ್ಟು ಅಂತ ಕೇಳಿದಾಗ ನಾವೇನ್ ಮಾಡ್ತೀವಿ, 10 ಪ್ಲಸ್ 8 ಎರಡನ್ನೂ ನಾವು ಕೂಡಿಸಿ ಇಬ್ಬರನ್ನ ಅದರಿಂದ ಭಾಗಿಸ್ತೀವಿ. ಹಾಗಾಗಿ 18 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 9 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಈ 9 ಮಾರ್ಕ್ಸ್ನ ನಾವೇನಂತ ಕರಿತೀವಿ, ಸರಾಸರಿ ಅಂಕಗಳು. ನೋಡಿ, ಇಲ್ಲಿ ನನಗೂ 9 ಮಾರ್ಕ್ಸ್ ಬಂದಿಲ್ಲ, ಅವನಿಗೂ 9 ಮಾರ್ಕ್ಸ್ ಬಂದಿಲ್ಲ. ಆದ್ರೆ ನಾವು ಒಟ್ಟಾರೆ ಅಂಕಗಳನ್ನ ತಗೊಳ್ಬೇಕು ಅಂದಾಗ ನಾವು ಅದನ್ನ ಕೂಡಿಸಿ ಇಬ್ಬರ ಮಾರ್ಕ್ಸ್ನ ಅದರಿಂದ ಭಾಗ ಮಾಡಿದಾಗ 18 ಡಿವೈಡೆಡ್ ಬೈ 2 ಮಾಡ್ತೀವಿ. ಹಾಗಾಗಿ ಸರಾಸರಿ ಅಂಕಗಳು ಬರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನಾವು ಜವವನ್ನ ಸಾಮಾನ್ಯವಾಗಿ ಹೇಳಬೇಕಾದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂದ್ರೆ ದೂರ ಡಿವೈಡೆಡ್ ಬೈ ಕಾಲ, ಅಂದರೆ ದೂರವನ್ನ ಕಾಲದಿಂದ ನಾವು ಭಾಗ ಮಾಡಿದಾಗ ನಮಗೆ ಸರಾಸರಿ ಜವ ಬರುತ್ತೆ. ಸರಾಸರಿಯ ಜವದ ಸೂತ್ರ ಏನು ಅಂತ ನೀವು ಕೇಳಿದ್ರೆ, ಪ್ರಯಾಣಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ಪ್ರಯಾಣದ ಕಾಲ. ಅದಕ್ಕೆ SI ಘಟಕ ಮೀಟರ್ ಪರ್
ಸೆಕೆಂಡ್. ಇಲ್ಲಿ ನೀವು ಕೇಳ್ಬೋದು, ನಾವು ಲೆಕ್ಕ ಮಾಡಿದ್ದು ಕಿಲೋಮೀಟರ್ ಪರ್ ಹವರ್ ಅಲ್ಲಿ ಅಲ್ವಾ, ನೀವ್ಯಾಕೆ ಮೀಟರ್ ಪರ್ ಸೆಕೆಂಡ್ ಬರಿತಾ ಇದ್ದೀರಾ ಅಂತ. ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಘಟಕ ಅಂತ ಏನ್ ಹೇಳ್ತೀವಲ್ಲ, ಅದು ದೂರವನ್ನ ಮೀಟರ್ಗಳಲ್ಲಿ ಹಾಗೂ ಕಾಲವನ್ನ ಸೆಕೆಂಡ್ಗಳಲ್ಲಿ ಹೇಳುತ್ತೆ. ಹಾಗಾಗಿ SI ಘಟಕ ಮೀಟರ್ ಪರ್ ಸೆಕೆಂಡ್. ಮುಂದಕ್ಕೆ ಹೋಗೋಣ. ನಾನು ಆಗ್ಲೇ ಹೇಳಿದ್ದೆ ಅಲ್ವಾ, ನಮ್ಮ ಪ್ರಶ್ನೆಗೆ 2 ಮಾರ್ಗಗಳಿದೆ. ಒಂದು ಮಾರ್ಗ ನಾವು ಸರಾಸರಿ ಜವವನ್ನ ಕಂಡುಹಿಡಿಯೋದು ಹೇಗೆ ಅಂತ ನೋಡಿದ್ವಿ. ಇನ್ನೊಂದು ಮಾರ್ಗ ಏನಪ್ಪಾ ಅಂತಂದ್ರೆ, ವೇಗ ಅಂದ್ರೆ ವೆಲಾಸಿಟಿ ಅಂತ ಏನ್ ಕರಿತೀವಲ್ಲ, ಅದರ ಅರ್ಥ ಪ್ರಮಾಣದ ಅವಧಿಯಲ್ಲಿ ಒಂದು ವಸ್ತು ಪಡೆದ ಸ್ಥಳಾಂತರ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಜವ ಹಾಗೂ ವೇಗದ ನಡುವೆ ಒಂದು ಸಣ್ಣ ವ್ಯತ್ಯಾಸ ಇದೆ. ವೇಗ ಹೇಳತ್ತೆ ಅವನ ಸ್ಥಾನ ಒಂದು ಘಟಕದ ಸಮಯದಲ್ಲಿ ಎಷ್ಟು ಬದಲಾಗಿದೆ ಅಂತ. ಆದ್ರಿಂದ ನಾವಿಲ್ಲಿ ಜವದಲ್ಲಿ ಪರಿಗಣಿಸಿದ ದೂರವನ್ನ ಇಲ್ಲಿ ನಾವು ಪರಿಗಣಿಸೋದಿಲ್ಲ, ಕೇವಲ ಸ್ಥಾನ ಬದಲಾವಣೆಯನ್ನ ಮಾತ್ರ ಪರಿಗಣಿಸ್ತೀವಿ. ಸ್ಥಾನ ಬದಲಾವಣೆ ಅಂದ್ರೆ ನಿಮ್ಗಾಗ್ಲೇ ಗೊತ್ತಲ್ಲ, ಅದು ಸ್ಥಳಾಂತರ. ಅಂದ್ರೆ ನಾವಿಲ್ಲಿ ಸ್ಥಳಾಂತರವನ್ನ ಒಳಗೊಂಡು ವೇಗವನ್ನ ಕಂಡುಹಿಡಿತಾ ಇದ್ದೀವಿ. ಹೇಗೆ ಅಂತ ನೋಡೋಣ. ಇದಕ್ಕೂ ಕೂಡ ನನ್ನ ಸ್ನೇಹಿತನ ಉದಾಹರಣೆನೇ ತಗೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲಿಗೆ ನನ್ನ ಸ್ನೇಹಿತ ಸತ್ರ ಈ ಮನೆಯಿಂದ ಹೊರಡ್ತಾ ಇದ್ದಾನೆ. ಅಂದ್ರೆ ಅವನ ಮನೆಯಿಂದ ಹೊರಟಿ ನನ್ನ ಮನೆಯ ಮುಖಾಂತರ ಐಸ್ ಕ್ರೀಮ್ ಅಂಗಡಿಗೆ ಹೋಗಿ ನಂತರ ನನ್ನ ಮನೆಯನ್ನ ತಲುಪಿದಾನೆ ಅಲ್ವಾ. ಇಷ್ಟು ಪ್ರಯಾಣ ಮಾಡೋದಕ್ಕೆ ಅವನು ತಗೊಂಡ ಸಮಯ 2 ಗಂಟೆಗಳು. ಆ 2 ಗಂಟೆಗಳ ಕಾಲಾವಧಿಯಲ್ಲಿ ಅವನ ಆರಂಭಿಕ ಸ್ಥಳ ಅವನ ಮನೆ ಹಾಗೂ ಅವನು ಅಂತಿಮಗೊಂಡ ಸ್ಥಳ ನನ್ನ ಮನೆ. ಹಾಗಾದ್ರೆ ಈ ಮನೆಯಿಂದ ಈ ಮನೆಗೆ ಅವನ ಸ್ಥಾನ ಬದಲಾವಣೆ ಎಷ್ಟಾಗಿದೆ ಅಂದ್ರೆ, ಅವನ ಸ್ಥಳಾಂತರ ಎಷ್ಟು? ಕೇವಲ ಅವನ ಸ್ಥಾನ 2 ಕಿಲೋಮೀಟರ್ಗಳಷ್ಟು ಬದಲಾಗಿದೆ. ಆದ್ರೆ ನನಗೆ ಗೊತ್ತು, ನನ್ನ ಸ್ನೇಹಿತ ಅವನ ಮನೆಯಿಂದ ಒಟ್ಟಾರೆ 18 ಕಿಲೋಮೀಟರ್ಗಳ ಪ್ರಯಾಣ ಮುಗಿಸಿ ನನ್ನ ಮನೆಗೆ ಬಂದಿದ್ದಾನೆ ಅಂತ. ಆದ್ರೆ ನಾವಿಲ್ಲಿ ಪರಿಗಣಿಸ್ತಿರೋದು ಕೇವಲ ಸ್ಥಾನ ಬದಲಾವಣೆ ಅಂದ್ರೆ ಸ್ಥಳ ಬದಲಾವಣೆ ಆಗಿರೋದ್ರಿಂದ ಅವನ ಸ್ಥಳಾಂತರ 2 ಕಿಲೋಮೀಟರ್ಗಳೇ. ಆ ಸ್ಥಳಾಂತರವನ್ನ ನಾವು ಒಟ್ಟಾರೆ ತೆಗೆದುಕೊಂಡ ಕಾಲದಿಂದ ಭಾಗಿಸಿದಾಗ ನಮಗೆ ವೇಗದ ಮೊತ್ತ ಸಿಗತ್ತೆ. ಆದ್ದರಿಂದ ನಾನು ಸ್ಥಳಾಂತರವನ್ನ ಕಾಲದಿಂದ ಭಾಗ ಮಾಡ್ತಾ ಇದ್ದೀನಿ, ಆಗ ನನಗೆ ವೇಗದ ಮೊತ್ತ ಸಿಗತ್ತೆ. ವೆಲಾಸಿಟಿ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಹಾಗಾಗಿ ನಾನು ಸ್ಥಳಾಂತರವನ್ನ ಬರ್ಕೊಳ್ತಾ ಇದ್ದೀನಿ. ಸ್ಥಳಾಂತರದ ಮೊತ್ತ 2 ಕಿಲೋಮೀಟರ್ ಬಲಭಾಗಕ್ಕೆ. ನಿಮಗೆ ಗೊತ್ತಿದೆ ಅಲ್ಲ, ನಾವು ಸ್ಥಳಾಂತರವನ್ನ ದಿಕ್ಕನ್ನು ಒಳಗೊಂಡು ಹೇಳ್ತೀವಿ. ನಂತರ ತೆಗೆದುಕೊಂಡ ಕಾಲ 2 ಗಂಟೆಗಳು. ಹಾಗಾಗಿ 2 ಕಿಲೋಮೀಟರ್ ಬಲಭಾಗಕ್ಕೆ ಹೋಗಿರುವ ಸ್ಥಳಾಂತರವನ್ನ ನಾವು 2 ಗಂಟೆಗಳಿಂದ ಭಾಗಿಸಿದಾಗ ನಮಗ್ ಸಿಗೋ ವೇಗ 1 ಕಿಲೋಮೀಟರ್ ಪರ್ ಹಾರ್ ಬಲಭಾಗಕ್ಕೆ. ನಾವು ಸ್ಥಳಾಂತರವನ್ನ ದಿಕ್ಕನ್ನು ಒಳಗೊಂಡು ಹೇಳೋದ್ರಿಂದ ಇಲ್ಲಿ ನಾವು ವೇಗವನ್ನೂ ಕೂಡ ದಿಕ್ಕನ್ನು ಒಳಗೊಂಡೇ ಹೇಳ್ಬೇಕಾಗತ್ತೆ. ನಾನು ಜವದಲ್ಲಿ ಹೇಳ್ದ ಹಾಗೆ ನೀವು ಕೇಳ್ಬೋದು, ಹಾಗಾದ್ರೆ ಅವನು 1 ಗಂಟೆ ಸಮಯದಲ್ಲಿ 1 ಕಿಲೋಮೀಟರ್ ಚಲಿಸ್ತಾ ಇದ್ದಾನ, ಅಂದ್ರೆ 1 ಕಿಲೋಮೀಟರ್ ಸ್ಥಳ ಬದಲಾವಣೆ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಹಾಗಾದ್ರೆ ನಾವು ಈ 1 ಕಿಲೋಮೀಟರ್ ಪರ್ ಹಾರ್ ಬಲಭಾಗಕ್ಕೆ ಸಿಕ್ಕಿರುವ ವೇಗ ಏನು? ಹಾಗಾದ್ರೆ 1 ಗಂಟೆಗೆ ನಾವು ಮಾಡಿರೋ ಅಳತೆ ಏನು ಅಂತ ನೀವು ಕೇಳಿದ್ರೆ ಅದೇ ಸರಾಸರಿ ವೇಗ. ಆದ್ರಿಂದ ನಮ್ಗೆ ಸರಾಸರಿ ವೇಗ ಬೇಕು ಅಂದ್ರೆ ನಾವು ಸ್ಥಳಾಂತರದಿಂದ ಪ್ರಯಾಣದ ಕಾಲವನ್ನ ಭಾಗಿಸಿದಾಗ ನಮಗೆ ಸರಾಸರಿ ವೇಗ ಸಿಗತ್ತೆ. ಹಾಗೆ ಜವಕ್ಕೆ ಹೋಲುವಂತೆ SI ಘಟಕ ಇದಕ್ಕೂ ಕೂಡ ಮೀಟರ್ ಪರ್ ಸೆಕೆಂಡೇ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಇದನ್ನು ಒಳಗೊಂಡು ಸರಾಸರಿ ವೇಗ ಹಾಗೂ ಜವದ ಲೆಕ್ಕಗಳನ್ನ ಮಾಡೋಣ.